ಶರಣರಿಪ್ಪ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ಈ ಮಾದೇವ್ ವಾಗ್ಮೋರೆ ನಾನು ಬೈಯಂಗಿಲ್ಲ, ಯಾಕಂದ್ರೆ ನನಗೂ ಬೈದ್ ಸಾಕಾಗ್ಯದ. ಮಾದೇವ್ ವಾಗ್ಮೋರೆ ಅವರು ಒಂದು ಒಳ್ಳೆ ವಿಚಾರ ಎತ್ತಿದ್ರು. ಏನಪ್ಪಾ ಅಂದ್ರೆ, ಎಲ್ಲಿ ಹೋದ್ರಪ್ಪ ಅಶ್ಲೀಲತೆ ಧ್ವನಿ ಎತ್ತವ್ರು, ಒಂದು ಹುಡುಗಿಗೆ ಅನ್ಯಾಯ ಆಗ್ಯದ ಯಾಕೆ ಧ್ವನಿ ಎತ್ತಿಲ್ಲ ಅಂತೇಳಿ. ದೋಸ್ತ ನಾವ್ ಹೇಳದ್ ಕೇಳ್ರಿ ಮಾದೇವ್ ಅವ್ರ, ನಾ ಸ್ವಲ್ಪ ಬಿಜಿ ಇದ್ದೆ ಯಾಕಂದ್ರ ಮನ್ಯಾಗ ಮದುವೆ ಇತ್ತು, ಮತ್ತೆ ನಾವು ಒಂದು ಕಾರ್ಯಕ್ರಮ ಗದ್ದಲ ಬಿಜಿ ಇದ್ದೆ. ಅದು ಯಾರೋ ಹಾಕಿದ್ರು, ನನಗೆ ನೋಡಿದೆ ಈ ಹುಡುಗಿ ಅಲ್ಲತ್ತೆ ನಾ ಸುಮ್ ಕೂತಿದ್ದೆ. ಬಟ್ ನೀವು ಮಾತಾಡಿ ಧ್ವನಿ ಎತ್ತಿ ಒಂದು ಚಲೋ ಕೆಲಸ ಮಾಡಿದ್ರಿ. ಇಂಥ ವಿಷಯಗಳ ಚರ್ಚೆ ಮಾಡಕ್ ನನಗೊಂದು ಖುಷಿ, ಯಾಕಂದ್ರೆ ಸಾಮಾಜಿಕ ಕೆಲಸಗಳಾಕವು, ಸಾಮಾಜಿಕ ಕೆಲಸಗಳ ಏನಾದ್ರು ವಿಚಾರಗಳ ಧ್ವನಿ ಎತ್ತಕ್ ನನಗೊಂದು ಖುಷಿ ಆಕದ. ಈಗ ನಾ ಏನಂತೀರಪ್ಪ, ಕ್ವೀನ್ ಸೋನಾ ಈ ಹುಡುಗಿ ಆರ್ಕೆಸ್ಟ್ರಾಗಳಲ್ಲಿ ಹಾಡ ಹಾಡ್ತಾಳ ನೋಡಿನಿ. ಹುಡುಗಿಗೆ ಆ ಕಡೆ ಮಹಾರಾಷ್ಟ್ರ ಹುಡುಗಿ ಅವ್ರ ತಾಯಿ ಮಗಳು ಬರ್ತಾರ, ಇವರು ಈ ಹುಡುಗಿ ಹಾಡ ಹಾಡ್ತಾಳ ನೋಡಿನಿ. ಬಟ್ ಅದೊಂದು 2021ರಾಗ ಈ ಯಾವ್ದೋ ಒಂದು ಹುಡುಗಿದು ಫೋಟೋ ಬಿಟ್ಟು ಈ ಕ್ವೀನ್ ಸೋನಾನೇ ಈ ಹುಡುಗಿ ಅದ ಅಂತೇಳಿ ಎಲ್ಲಾ ಕಡೆ ವಿಡಿಯೋ ವೈರಲ್ ಮಾಡ್ಲತ್ತಾರ. ದಯವಿಟ್ಟು ಹೇಳ್ತೀನಿ ಕೇಳ್ರಪ್ಪ, ಒಂದು ಹುಡುಗಿ ಮರ್ಯಾದೆ ಕಳ್ಯಾಕ್ ಹೋಗ್ಬೇಡ್ರಿ ಪಾಪ, ಹುಡುಗಿ ಅಂತ ಕೆಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕ್ವೀನ್ ಸೋನಾ ಮಾತಾಡೋದು. ವಿಷಯನಪ್ಪ ಅಂದ್ರ 15 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗತೈತಿ. ಆ ವಿಡಿಯೋಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕಂದ್ರ ಆ ವಿಡಿಯೋ 2021 ಮತ್ತೆ 2023ರಲ್ಲಿ ಬೇರೆ ಬೇರೆ ವೆಬ್ಸೈಟ್ ನಲ್ಲಿ ಕ್ರೋಮ್ನಾಗ ಅಪ್ಲೋಡ್ ಮಾಡ್ಯಾರ. ಸ್ಕ್ರೀನ್ ಮೇಲೆ ನೀವು ಸ್ಕ್ರೀನ್ ಶಾಟ್ ನೋಡ್ತಿರ್ಬಹುದು. ಹಾಗೆ ಅದನ್ನ ಯಾರೋ ಡೌನ್ಲೋಡ್ ಮಾಡ್ಕೊಂಡು ನನ್ನ ಹೆಸರು ಹೇಳಿ ಎಲ್ಲ ಕಡೆ ಶೇರ್ ಮಾಡ್ಲತ್ತಾರ. ವಿಡಿಯೋ ಎಲ್ಲ ಕಡೆ ಶೇರ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ವಿಚಾರ ಮಾಡ್ರಿ. ಆ ವಿಡಿಯೋ ಅಪ್ಲೋಡ್ ಆಗಿದ್ದು 2021ರಲ್ಲಿ. ಮತ್ತ 2021ರಲ್ಲಿ ನಾ ಯಾವ ರೀತಿ ಕಾಣಿಸ್ತೇನೆ ಅಂತ ಫೋಟೋ ಕೂಡ ತೋರಿಸ್ತೀನಿ ನೋಡ್ರಿ. ಆಲ್ರೆಡಿ ಸೈಬರ್ ಕ್ರೈಮ್ ಅಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ. ಇದರ ಹಿಂದುಗಡೆ ಯಾರ ಕೈವಾಡ ಆದ ಆದಷ್ಟು ಬೇಗ ಅವರಿಗೂ ಕೂಡ ತೋರಿಸ್ತೀನಿ. ದಯವಿಟ್ಟು ಆ ವಿಡಿಯೋಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನಗೂ ಆ ವಿಡಿಯೋಗ ಹೋಲಿಕೆ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ 2021ರಾಗ ಹುಡುಗಿ ಹೆಂಗಿರ್ಲತ್ತ ಆ ಹುಡುಗಿ ಫೋಟೋನ ಹಾಕ್ಯಾಳ. ಈಚೆ ಕಡೆ ನೋಡಿದ್ರ 2021ರಾಗ ಅದೇನ ಹುಡುಗಿ ಐತಿಲ್ಲ, ಆ ಹುಡುಗಿ ಫೋಟೋನೇ ಬೇರೆ ಐತಿ. ಅದಕ್ಕೆ ಎಲ್ಲರೂ ಒಬ್ಬ ಕಲಾವಿದೆ ಮರ್ಯಾದೆ ಕಳ್ಯಾಕ್ ಹೋಗ್ಬೇಡ್ರಿ. ಸುಮ್ಕಿ ಯಾವ್ದಾದ್ರು ಫೋಟೋ ತಂದು ಯಾವ್ದಾದ್ರು ಅಟ್ಯಾಚ್ ಮಾಡಿ ಇದೇ ಹುಡುಗಿ ಅದಾಳ ಯಾಕಂದ್ರೆ ನಾಳೆ ಕೊಡು ಹುಡುಗಿ ಇರ್ತಾಳ, ಬಾಳೆ ಬದುಕು ಹುಡುಗಿ ಇರ್ತಾಳ. ಆ ಹುಡುಗಿ ಬಗ್ಗೆ ಯಾರಾದ್ರೂ, ನಾ ಹೇಳ್ತೀನಿ ಕ್ವೀನ್ ಸೋನಾ, ನಿನಗೆ ಏನಾದ್ರು ಯಾರ ಮೇಲೆ ಡೌಟ್ ಇದ್ರೆ ಖಂಡಿತವಲ್ಲ ನಮಗೆ ರಿಪೋರ್ಟ್ ಮಾಡೋ. ನೀವು ಹೋಗಿ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಟು, ಆ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಟ್ಟು ಆ ಯಾವ ವ್ಯಕ್ತಿ ಆ ವಿಡಿಯೋ ವೈರಲ್ ಮಾಡಲ್ಲ ಅವ್ನಿಗೆ ಶಿಕ್ಷೆ ಆಗುವಂಗ ಮಾಡೋನು. ನಿಮ್ಮ ಜೊತೆ ನಾವು ಅದೇವಿ, ನಾವೆಲ್ಲಾ ಕಲಾವಿದರ ನಿಮ್ಮ ಜೊತೆ ಅದೇವಿ. ದಯವಿಟ್ಟು ಆ ಹುಡುಗಿ ಇದೇ ಹುಡುಗಿ ಕ್ವೀನ್ ಸೋನಾನೇ ಹುಡುಗಿ ಅಂತೇಳಿ ಯಾರಾದ್ರೂ ನಿಮ್ಮ ಇನ್ಸ್ಟಾಗ್ರಾಮ್ನಾಗ, ಫೇಸ್ಬುಕ್ ಪೇಜ್ನಾಗ, ಯೂಟ್ಯೂಬ್ನಾಗ ಯಾರೇ ಅಪ್ಲೋಡ್ ಮಾಡಿದ್ ಬತ್ತು ಅಂದ್ರ, ಸಾಕ್ಷಿ ಬತ್ತಂದ್ರ ನೀವು ಅಂದ್ರೂ ಕಂಬಿ ಅನ್ಸೋದ್ ಗ್ಯಾರಂಟಿ. ಯಾಕಂದ್ರ ಅವ್ರಿಗೆ ಆ ಒಂದು ಹುಡುಗಿ ಮಾನ ಮರ್ಯಾದೆ ತೆಗಿಬಾರ್ದು. ಯಾಕಂದ್ರೆ ಒಬ್ಬಂಗ 7 ಮಂದಿ ಇರ್ತಾರ ಅಂತ ಹೇಳ್ತಾರ. ಬಟ್ ಆ ಹುಡುಗಿನೇ ಬೇರೆ, ಈ ಹುಡುಗಿನೇ ಬೇರೆ ಅದಾಳ. ಅದಕ್ಕೆ ಆಕೆ ಕ್ವೀನ್ ಸೋನಾ ಅಲ್ಲ ಅಂತೇಳಿ ನಮಗೂ ಕೂಡ ಕನ್ಫರ್ಮ್ ಆಗ್ಯದ. ದಯವಿಟ್ಟು ಯಾರು ಈ ರೀತಿ ಫೋಟೋಗಳನ್ನ ಹಾಕಿ ಒಂದು ಹೆಣ್ಣನ್ನ ತೇಜಾವಧಿ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಅದಕ್ಕೆ ದಯವಿಟ್ಟು ಹಂಗೇನಾದ್ರು ಆದ್ರ ಕ್ವೀನ್ ಸೋನಾ ನಿನಗೆ ಹೇಳ್ತೀನಮ್ಮ, ನೀ ಏನಾದ್ರು ಆದ್ರ ಖಂಡಿತವಾಗ್ಲೂ ಯಾರ ಐಡಿಯಾ ಇರ್ತದ ಅದು ಖಂಡಿತವಾಗ್ಲೂ ನಮ್ಗೆ ಶೇರ್ ಮಾಡು. ನೀವು ಹೋಗಿ ಖಂಡಿತವಾಗ್ಲೂ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಶಿಕ್ಷೆ ಆಗುವಂಗ ಮಾಡೋನು. ದಯವಿಟ್ಟು ಒಂದು ಹೆಣ್ಣಿನ ಮಾನ ಕಳ್ಯಾಕ ಯಾರು ಹೋಗ್ಬೇಡ್ರಿಪ್ಪ ಅಂತ ಹೇಳ್ತಾ, ಈಗ ಇನ್ನೊಂದು ವಾಗ್ಮೋರೆ ಮಾದೇವ ಅವರು ಕೇಳಿದ್ರು, ಶಕ್ತಿ ಕುಮಾರ ಯಾವ್ದೋ ಒಂದು ಇಲಾಖೆಗೆ ಹೋಗಿ ಕೇಳಾಕತ್ತಾರ ಅಂತೇಳಿ. ನೋಡ್ರಿ ಮಾದೇವ್ ಅವರ ಶಿಕ್ಷಣ ಬಗ್ಗೆ ನಿಮಗೆ ಮಾಹಿತಿ ಐತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾ ನಿಮ್ಗೆ ಯಾಕೆ ಈ ವಿಷಯ ಯಾಕಪ್ಪ ಮಾದೇವ್ ನಾ ಹೇಳಕತ್ತೀನಪ್ಪ ಅಂತಂದ್ರ, ನಾವೊಂದು ಸಾಮಾಜಿಕ ಕಳಕಳಿ ಬಗ್ಗೆ ಧ್ವನಿ ಎತ್ತೀನಿ. ನಿಮ್ಗೂ ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿರ್ತ ಚರ್ಚೆ ಮಾಡಕ್ಕೆ ಮುಕ್ತವಾಗಿ ಅವಕಾಶ ಐತಿ. ಜನರಿಗೂ ಒಂದು ಗೊತ್ತಾಗ್ತದ ಇವ್ರು ಸಾಮಾಜಿಕ ಕೆಲಸದ ಬಗ್ಗೆ ಚರ್ಚೆ ಮಾಡತ್ತ ಅಂತೇಳಿ. ಅಲ್ಲಿ ನಮ್ಮ ಬಿಜಾಪುರ್ನಾಗ DDP ಆಫೀಸ್ಗೆ ಒಂದು ಬೋರ್ಡ್ ಇಲ್ಲ, ಏನೂ ಇಲ್ಲ. ಅಲ್ಲಿ ಒಂದು ಮೂಲಭೂತ ಸೌಕರ್ಯಗಳಲ್ಲಿ ಶೌಚಾಲಯಕ್ಕೂ ಹೊರಗಿನ ಬಂದ ಶಿಕ್ಷಕರಿಗೆ, ಸಾರ್ವಜನಿಕರಿಗೆ ಶೌಚಾಲಯಕ್ಕೆ ಹೋಗಿ ಜಾಗ ಸಹಿತಿಲ್ಲ. ಇವ್ರು ಹೇಳ್ತಾರ ಯಾವುದೇ ಶಾಲೆಗಳಿಗೆ ನಾವು ಅನುಮತಿ ಕೊಡ್ಬೇಕಾದ್ರ ಅಲ್ಲಿ ನೀವು ಹೈಲೈಟ್ ಶೌಚಾಲಯಗಳಿರ್ಬೇಕು ಅಂತೇಳಿ. ಮೊದಲ DDP ಅವರೇ ಮೊದಲು ನಿಮ್ಮ ಒಂದು ಆವರಣ ಒಳಗ ಜನರಿಗೆ ಒಂದು ಸ್ವಚ್ಛತೆ ಕಾಪಾಡಕ್ ಮೊದಲು ಒಂದು ಶೌಚಾಲಯ ಕಟ್ಟಿರತ್ ನಾವ್ ಹೇಳ್ದೇವಿ. ಯಾಕಂದ್ರೆ ಅದಕ್ಕೆ ಬೋರ್ಡ್ ಇಲ್ಲ. ನಾವೇನು ಯಾವ್ದೋ ರಂಗ ಮಂದಿರ ಇರ್ಬೋದು, ಯಾವ್ದೋ ಸಿನಿಮಾ ಟಾಕೀಸ್ ಇರ್ಬೋದು, ನಾವು ಹೋಗಿ ನೋಡಿದಾಗ ಅದು DDP ಆಫೀಸ್ ಐತಿ. ಈಗ ಯಾಕೆ ಶಿಕ್ಷಣ ಬಗ್ಗೆ ಮಾದೇವ್ ಅವ್ರು ಹೇಳಿದ್ರು, ಈಗ ಯಾಕೆ ಧ್ವನಿ ಎತ್ತಿದ್ರಪ್ಪ ಶಕ್ತಿ ಕುಮಾರ್ ಅಂತೇಳಿ. ಮಾದೇವ್ ಅವರ ನಾ ಹೇಳ್ತೀನಿ ಕೇಳ್ರಿ, ಮದುವೆ ಸೀಸನ್ದಾಗೆ ತಾಳಿ ಬೆಲೆ ಗೊತ್ತಾಗೋದು, ಮದುವೆ ಸೀಸನ್ದಾಗೆ ಬಂಗಾರ ಬೆಲೆ ಗೊತ್ತಾಗೋದು, ಮದುವೆ ಸೀಸನ್ದಾಗೆ ಅರಬಿ ಬೆಲೆ ಗೊತ್ತಾಗೋದು. ಹಂಗ ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಲೆಗಳು ಅಡ್ಮಿಷನ್ ಆದಾಗೆ ರೊಕ್ಕದ ಬೆಲೆ ಗೊತ್ತಾಗೋದು.
ಅದಕ್ಕೆ ನಾವು ಈಗ ಧ್ವನಿ ಎತ್ತೀವಿ. ಯಾವ್ದಾದ್ರು ಶಾಲೆಗಳಲ್ಲಿ ಹೆಚ್ಚಿನ ಒಂದು ಸರ್ಕಾರದ ಒಂದು ಏನ ಸರ್ಕ್ಯುಲರ್ ಪ್ರಕಾರ ಏನು ಎಷ್ಟು ಡೊನೇಷನ್ ತಗೋಬೇಕು, ಅತಿ ಹೆಚ್ಚಿಗೆ ಡೊನೇಷನ್ ಏನಾದ್ರು ತಗೊಂಡ್ರ ಖಂಡಿತವಾಗ್ಲು ಒಂದು ರೆಸಿಟಿ ತಗೋರಿ. 50,000 60,000 70,000 ಏನಾದ್ರು ಡೊನೇಷನ್ ತಗೊಂಡ್ರಂದ್ರ ಒಂದು ರೆಸಿಟಿ ತಗೋರಿ. ರೆಸಿಟಿ ತಗೊಂಡು ನಮಗ್ ಕೊಡ್ರಿ, ನಾವು ಆ ರೆಸಿಟಿ ಮೇಲೆ DDP ಕಂಪ್ಲೇಂಟ್ ಮಾಡ್ತೀವಿ. ಇದು ಯಾವ ಆಧಾರ ಮೇಲೆ ಇಷ್ಟು ಬಿಲ್ ಹೆಚ್ಚಿಗೆ ತಗೊಂಡ್ರು ಅಂತೇಳಿ, ಫೀಸ್ ಹೆಚ್ಚಿಗೆ ತಗೊಂಡ್ರು, ಡೊನೇಷನ್ ಹೆಚ್ಚಿಗೆ ತಗೊಂಡ್ರು ಅಂತ ಮಾಡ್ತೀವಿ. ಅದಕ್ಕ ಈಗ ಮಾದೇವರ ಇದ್ರ ಬಗ್ಗೆ ನಾ ಹೇಳ್ತೀನಿ, ಶಿಕ್ಷಣ ಇಲಾಖೆಯೊಳಗ BEd DEd ಕಂಪ್ಲೀಟ್ ಮಾಡದೇ ಇರೋ ಶಿಕ್ಷಕರದಾರ. ಅದಕ್ಕ ಶಿಕ್ಷಣ ಸಂಸ್ಥೆಗಳು ದೊಡ್ಡ ಶಿಕ್ಷಣ ಸಂಸ್ಥೆಗಳು ನೋಡಕ್ ದೊಡ್ಡ ಇರ್ತಾವು, ಅಲ್ಲಿ ಪೂರಾ ಕ್ವಾಲಿಫಿಕೇಟೆಡ್ ಟೀಚರ್ಸ್ ಗಳು ಇರಂಗಿಲ್ಲ, ಮತ್ತೆ ಮೂಲಭೂತ ಸೌಕರ್ಯಗಳು ಇರಂಗಿಲ್ಲ ಶಾಲೆ ಒಳಗ. ಅದಕ್ಕ ಈ ಒಂದು ಮೂಲಭೂತ ಸೌಕರ್ಯಗಳು ಎಷ್ಟದಾವು, ಅನಧಿಕೃತ ಶಾಲೆಗಳು ಎಷ್ಟದಾವು, ಅಧಿಕೃತ ಶಾಲೆಗಳು ಎಷ್ಟದಾವು, ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅಂತೇಳಿ ನಾವು DDP ಅವ್ರು ಕೇಳಕ್ ಹೋದಾಗ ನಿನ್ನೆ DDP ಅವ್ರು ಇಲ್ಲ, ಮುಂದೆ ಹೋಗಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗ ಮಾದೇವ ನಿಮ್ಗೆ ಹೇಳ್ತೀವಿ, ಒಂದು ಶಾಲೆ ಒಳಗ ಅಡ್ಮಿಷನ್ ಮಾಡಿದಾಗ ಮಕ್ಕಳಿಗೆ ಅಲ್ಲಿ ಬೂಟ, ಬಟ್ಟೆ ಮತ್ತು ಪುಸ್ತಕಗಳು, ಪಾಟಿ ಚೀಲಗಳು ಎಲ್ಲ ಕೊಡುವ ರೈಟ್ಸ್ ಅವ್ರಿಗಿಲ್ಲ. ಇವ್ರು ಏನ್ ಮಾಡ್ರ, ಅದೊಂದು ಬಿಸ್ನೆಸ್ ಮಾಡ್ಕೊಂಡ್ರ, ಟೇಲರ್ಗಳನ್ನ ಅಲ್ಲೇ ಇಟ್ಕೋತಾರ, ಪುಸ್ತಕ ಅಂಗಡಿಯವ್ರನ್ನ ಅಲ್ಲೇ ಇಟ್ಕೋತಾರ. ಒಂದು ಹ್ಯಾಂಗ್ ಮೆಡಿಕಲ್ ಹ್ಯಾಂಗ್ ಕಮಿಷನ್ ಇರ್ತಲ್ಲ, ಇವ್ರ ಮೇಲೆ ಕಮಿಷನ್ ತಿನ್ನಾಕ ಶಿಕ್ಷಣ ಸಂಸ್ಥೆಗಳು ಎದ್ದಾವು. ಅದಕ್ಕೆ ನಾವು ಅದ್ರ ಬಗ್ಗೆ ಧ್ವನಿ ಎತ್ತೀನಿ. ಅದಕ್ಕೆ ಮಾದೇವ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗಿತ್ತಂದ್ರ, ನಾ ಹೇಳಿದ್ ಏನಾದ್ರ ತಪ್ಪಿತ್ತಂದ್ರ, ಡೊನೇಷನ್ ಹೆಚ್ಚಿಗೆ ತಗೋತಾರ, ಕ್ವಾಲಿಫಿಕೇಟೆಡ್ ಟೀಚರ್ಸ್ ಇರಂಗಿಲ್ಲ, ಮತ್ತೆ ಮೂಲಭೂತ ಸೌಕರ್ಯಗಳಿಲ್ಲ ಶಾಲೆಗಳದಾವು, ಇದ್ರ ಬಗ್ಗೆ ನಾ ಏನ್ರ ತಪ್ಪು ಮಾತಾಡಿದ್ರ ನೇರವಾಗಿ ನನ್ನ ಉತ್ತರ ಕೊಡ್ರಿ ಮಾದೇವ ಆಗ್ಮೋರಿ ಅಂತ ಹೇಳ್ತಾ, ಬರೀ ಆ ಕ್ವೀನ್ ಸೋನಾ ಬಗ್ಗೆ ಯಾರಾದ್ರೂ ತಪ್ಪು ತಿಳ್ಕೊಬೇಡ್ರಿ. ಆ ಹುಡುಗಿ ಅಲ್ಲ 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 ಅಂತ ಹೇಳ್ತಾ ಮತ್ತೆ ಮುಂದಿನ ಸುದ್ದಿ ಒಂದೇ ಬರ್ತೀನಿ, ಹೋಗಿ ಬರ್ತೀನಿ. ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗಿ.